ನಮಸ್ಕಾರಗಳನ್ನ ಈ ಸಂದರ್ಭದಲ್ಲಿ ಹರಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ದೇಶದ ಆಸ್ತಿ ನಮ್ಮ ಸಂಸ್ಕೃತಿ. ಎಂಥ ಪರಿಸರದಲ್ಲಿ ನಾವಿದ್ದೇವೆ. ಹಿಂದೆ ಕೆಂಪೇಗೌಡರು ನಿರ್ಮಾಣ ಮಾಡುವಂತ ಬೆಂಗಳೂರು ಎಷ್ಟೇ ಮನುಷ್ಯನಿಗೆ ಕಷ್ಟ ಮಾಡಿದ್ರು ಕೂಡ ಕೊನೆ ಈ ಪರಿಸರಕ್ಕೆ ಬಂದ್ರೆ ಭಕ್ತಂಗೂ ಭಗವಂತನಿಗೂ ವ್ಯವಹಾರ ಮಾಡುವಂತ ಸ್ಥಳ ದೇವಾಲಯ. ಈ ಪರಿಸರ ಏನು ನಮ್ಮ ಶಾಸಕರು ಹೇಳ್ದಂಗೆ ಮಲ್ಲಿಕಾರ್ಜುನ ಸ್ವಾಮಿ ಒಂದ್ ಕಡೆ, ಗವಿ ಗಂಗಾಧರ ಸ್ವಾಮಿ ಒಂದ್ ಕಡೆ, ಆಂಜನೇಯ ಒಂದ್ ಕಡೆ, ರಾಮಾಂಜನೇಯ ಒಂದ್ ಕಡೆ, ಬಸವೇಶ್ವರ ಒಂದ್ ಕಡೆ, ಗಣಪತಿ ಒಂದ್ ಕಡೆ, ಈ ಮಧ್ಯದಲ್ಲಿ ಏನು ವೃಷಭಾವತಿ ಉಗಮವಾದಂತ ಸ್ಥಳದಲ್ಲಿ ನಾವು ನಿಂತ್ಕೊಂಡು ಈ ಒಂದು ಪರಿಸರದಲ್ಲಿ ನಾವು ಬದುಕಿದೀವಲ್ಲ, ಇಷ್ಟೆಲ್ಲ ದೇವರ ಪಾದಗಳ ಕೆಳಗಡೆ ನಾವೆಲ್ಲ ವಾಸ ಮಾಡ್ತಾ ಇದ್ದೀವಲ್ಲ, ಇದು ನಮ್ಮೆಲ್ಲರ ಪುರಂದರದಾಸರು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದುಬನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತ. ಹಂಗೆ ನಾವೆಲ್ಲ ಇಲ್ಲಿ ಸೇರಿ ಇಲ್ಲಿ ಬದುಕ್ತಾ ಇರೋದೇ ಈ ಭಾಗದಲ್ಲಿ ನಮ್ಮೆಲ್ಲರ ಭಾಗ್ಯ 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 ಅಂತೇಳಿ ಭಾವಿಸ್ಕೊಂಡಿದ್ದೇನೆ. ಎಲ್ಲ ಗುರು ಹಿರಿಯರುಗಳೆಲ್ಲ ಇಲ್ಲೇ ಮಠಗಳನ್ನೆಲ್ಲ ಬಂದು ಮಾಡಿದ್ದಾರೆ. ಶೃಂಗೇರಿ ಮಠ ಆದಿಯಾಗಿ ಬಹಳ ಮಠಗಳು ಇರುವಂತದ್ದು ನಾವು ನೋಡಿದ್ದೇವೆ. ಶಕ್ತಿ ಪೀಠ ಕೆಳಗಡೆ ಇದೆ. ಎಲ್ಲ ಕೂಡ ಎಲ್ಲ ದೇವರು ಕೂಡ ಇಲ್ಲಿ